ಕ್ರಿಸ್ಮಸ್ ಆರಾಧನೆಗೆ ಬಂದಿರುವ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಶುಭಾಕಾಂಕ್ಷೆಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ವಂದನೆಗಳು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಮನುಷ್ಯರನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ 2024 ವರ್ಷ ಈಗ ಅದು ಹಿಂದೆನೆ ಯೇಸು ಸ್ವಾಮಿ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾರೆ. ಅದು ಮೊದಲೇ ಪ್ರವಾದಿಯಾದ ಯೆಶಾಯ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ 14ನೇ ವಚನ ನಾವೊಂದು ಸಾರಿ ನಾವು ಓದಿಕೊಳ್ಳೋಣ. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಿಡಿದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ಆ ಮಗುವು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವುದರೊಳಗಾಗಿ ಸಾಕ್ 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 ಸಾಕ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಕೆಟ್ಟದ್ದು ಬೇಡ ಒಳ್ಳೇದು ಬೇಕು ಅಂತ ಹೇಳುವುದಕ್ಕಾಗಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ, ಕನ್ನಿಕೆ ಗರ್ಭದಲ್ಲಿ ಜನಿಸ್ತಾನೆ, ಆತನು ಮೊಸರನ್ನು ಜೇನುತುಪ್ಪನ ತಿನ್ನುತ್ತಾನೆ ಅಂತ ಮೊದಲೇ ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರವಾದಿಯಾದ ಯೆಶಾಯನು ಹೇಳಿದ್ದಾನೆ, ಪ್ರವಾದನೆ ಹೇಳಿದ್ದಾನೆ. ಅದೇ 9ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. ಇನ್ನೊಬ್ರು ಹೋದ್ರಿ ಸಾಕು. ಇನ್ನೊಬ್ರು ಹೋದ್ರಿ ಅದೇ ವಚನ. ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು. ಸಾಕು 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 ಸಾಕು. ಅಲ್ಲಿ ಏನು, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇದೆ, ಆಮೇಲೆ ಪರಾಕ್ರಮಿಯಾದ ಅದ್ಭುತ ಸ್ವರೂಪನು, ಆಲೋಚನ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಒಂದು ವರ, ಗಿಫ್ಟ್, ಬಹುಮಾನವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ನಮಗೋಸ್ಕರವಾಗಿ ಹುಟ್ಟುತ್ತಾರೆ ಎಂಬುದಾಗಿ ಮೊದಲೇ ಯೆಶಾಯ ಗ್ರಂಥದಲ್ಲಿ ಬರೆದಿದೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆತನು ವರದ ಮಗನು, ಆತನು ಅದ್ಭುತ ಸ್ವರೂಪನು, ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಮತ್ತೆ ಆಲೋಚನೆ ಹೇಳ್ತಾನೆ, ನೀನು ಹಿಂಗೆ ನಡಿಬೇಕಂತ. ಆಮೇಲೆ ಏನು, ಪರಾಕ್ರಮಿಯಾದ ದೇವರು ಅಂದ್ರೆ ಶಕ್ತಿಶಾಲಿ ಉಳ್ಳ ದೇವರು, ಮತ್ತೆ ಇನ್ನೇನು, ಯಾವಾಗ್ಲೂ ನಮಗೆ ತಂದೆಯಾಗಿರ್ತಾನೆ. ಆಮೇಲೆ ಇನ್ನೇನ್ ಮಾಡ್ತಾನೆ, ಸಮಾಧಾನ ಕರ್ತನು ಯೇಸು ಸ್ವಾಮಿ. ಹಲ್ಲೆಲೂಯಾ. ನಮಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಹುಟ್ಟುತ್ತಾನೆಂಬುದಾಗಿ ಮೊದಲೇ ಯೆಶಾಯ ಗ್ರಂಥದಲ್ಲಿ ನಾವು
ಅದನ್ನ ಪ್ರವಾದಿಸಿರುವುದನ್ನ ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಈಗ ಎಲ್ಲಿ ನೆರವೇರಿತಾ ಇದೆ? ಈಗ ಲೂಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ 27ನೇ ವಚನ ಒಂದ್ಸಾರಿ ನೀವು ಓದಬೇಕು. ಹಾ ಹಾ ನಿಶ್ಚಿತಾರ್ಥವಾಗಿದ್ದಳು. ಸಂಗಡವಿದ್ದಾನೆ ಅಂದನು. ಆಕೆಯು ಆ ಮಾತಿಗೆ ಕತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳು, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇನ್ನೊಬ್ರು ಹೋದ್ರಿ ಮುಂಚಿತ ಅದಕ್ಕೆ ನೆಕ್ಸ್ಟ್ ವಾಚದಿಂದ ಇನ್ನೊಬ್ರು ಹೋದ್ರಿ 31ನೇ ವಚನದಿಂದ ಹೋದಮ್ಮ. ಹ್ಮ್ 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 ನೆಕ್ಸ್ಟ್ ಇನ್ನೊಬ್ರು ಹೋದ್ರಿ. ಮುಂದೆ ಮುಂದೆ ಕಂಟಿನ್ಯೂ ಇನ್ನೊಬ್ರು ಓದ್ಲಿ. ಹಾ ಅದು ಕರೆಕ್ಟ್ ಓದಮ್ಮ. ಇದು ಹೇಗಾದಿತ್ತು, ನಾನು ಮರೆತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವನು ಮತ್ತು ನಿನ್ನ ಸಾಕು 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 ಸಾಕು. ಈಗ ನಾನೊಂದು ಸಾರಿ ಓದ್ತೀನಿ ನೋಡ್ರಿ. ಆ ಕನ್ನಿಕೆಯು ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆ ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಆಲೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನೀನು ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹೆರುವಿ. ಆಗ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನವಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳ ದೂತನನ್ನು, ಇದು ಹೇಗಾದೀತು, ನಾನು ಪುರುಷರನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯು ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಶಿಶುವು ದೇವರ ಮಗ ನೆನೆಸಿಕೊಳ್ಳುವುದು ಮತ್ತು ನಿನ್ನ ಸ್ತೋತ್ರ. ಅಷ್ಟೇ. ಪ್ರೈಸ್ ಲಾರ್ಡ್. ಇಲ್ಲಿ ಮರಿಯಳ್ ಆಗಿನ ಕಾಲದಲ್ಲಿ ಎಷ್ಟೋ ಕನ್ನಿಕೆಯರು ಈ ಭೂಮಿಯಲ್ಲಿದ್ರು. ನನ್ನ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಡ್ತಾರೆ, ನನ್ನ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಡ್ತಾರೆ ಅಂತೇಳಿ ತುಂಬಾ ಕನ್ನಿಕೆಯರು ಸಿದ್ಧವಾಗಿದ್ದರು. ಆದರೆ ಅದರಲ್ಲಿ ಕನ್ನಿಕೆ ಎಂಬ ಮರಿಯಳು, ಯೋಸೇಫನಿಗೆ ನಿಶ್ಚಿತಾರ್ಥವಾಗಿರುವಂತ ಕನ್ನಿಕೆ ಏನ್ ಮಾಡಿದ್ದು, ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಈ ಸತ್ಯವೇದ ಬೈಬಲ್, ಮೋಸೆ ಧರ್ಮಶಾಸ್ತ್ರವನ್ನು ಓದುತ್ತಾ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವದೂತರು ದರ್ಶನ ಕೊಟ್ಟು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಇದೇನಪ್ಪ ಇದೆಂತ ಆಶೀರ್ವಾದ ಅಂತ ಎಮ್ಮ ಭಯಪಟ್ಟು ತತ್ತರಿಸಿ ನೋಡುವಾಗ, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಸರಿ. ಆಮೇಲೆ ಏನ್ ಹೇಳ್ತಾರೆ, ದಾವೀದನ ವಂಶದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ, ಯಾಕೋಬ ವಂಶವನ್ನು ಆಳ್ತಾನೆ. ಆತನು ಯೇಸು ಅಂತ ಹೆಸರಿಡಬೇಕು. ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಇರ್ತೀಯ, ಆತನಿಗೆ
ಯೇಸು ಅಂತ ಹೆಸರಿಡಬೇಕು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆಮೇಲೆ ಇದೆಂತ ಆಶೀರ್ವಾದ, ನಾನಿನ್ನೂ ಪುರುಷನನ್ನು ಅರತಿಲ್ಲ ಅಂತ ಕೇಳಿ. ಆಗ ಹುಟ್ಟುವ ಶಿಶುವು ಪವಿತ್ರಾತ್ಮ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೋಡಿ, ದೇವರು ಅನ್ನೋದಿಕ್ಕೆ ಇದೊಂದು ಸಾಕ್ಷಿ. ಏನ್ ಸಾಕ್ಷಿ ಅಂದ್ರೆ, ಅಸಾಧ್ಯವಾದ ಒಂದು ಜನನ, ಒಂದು ಪುರುಷನ ಸಂಪರ್ಕ ಇಲ್ಲದೆ ಹುಟ್ಟುವ ಶಿಶುವು ಅದು ಅಸಾಧಾರಣವಾದಂತ, ಅಸಾಧ್ಯವಾದಂತ ಒಂದು ಜನನ. ಇದಕ್ಕೆ ಕಾರಣ ಏನಂದ್ರೆ, ಅದೇ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ದೇವರೇ ಮಾನವನಾಗಿ ಆ ಕನ್ನಿಕೆಯ ಗರ್ಭದಲ್ಲಿ ದೇವರು ಹುಟ್ಟಿ ಬಂದಿದ್ದಾರೆ. ಅದಕ್ಕೆ ಆತನೇ ಸರ್ವಶಕ್ತನಾದ ದೇವರು ಎಂಬುದಾಗಿ ನಾವು ನಿಶ್ಚಯವಾಗಲು ನಾವು ಅದರಿಂದ ನಮ್ಗೆ ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಮತ್ತೆ ಮತ್ತಾಯ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 21ನೇ ವಚನ ನೀವು ಹಡೆಯವಳು ಸಾಕು ಸಾಕು ಸಾಕು. ಓದು, ಮುಂದೆ ಕಂಟಿನ್ಯೂ ಮಾಡು. 1ನೇ ಅಧ್ಯಾಯ 21, 22, 23. ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಆಗ ಯೋಸೇಫನು ಮುಂದೆ ತಿಳಿದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ಸಾಕು. ಪ್ರೈಸ್ ಲಾರ್ಡ್. ಯೇಸು ಅಂತಂದ್ರೆ ಏನು ಅರ್ಥ? ಯೇಸು ಅಂದ್ರೆ ಏನ್ ಅರ್ಥ? ಯೇಸು ಅಂದ್ರೆ ಏನು? ಕರೆಕ್ಟ್. ಅದಕ್ಕೆ ಅರ್ಥ ಏನು? ಯೇಸು ಅಂದ್ರೆ ಏನಪ್ಪ ಅರ್ಥ? ಗೊತ್ತೀನಿ ನೋಡ್ರಿ, 21ನೇ ವಚನದಲ್ಲಿ ಐತಿ. ಆಕೆ ಒಬ್ಬ ಮಗುವನ್ನು ಹೆಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಯೇಸು ಅನ್ನೋ ಅರ್ಥಕ್ಕೆ ಏನು? ಇವಾಗ ನೀವೇನ್ ಮಾಡ್ಬೇಕು? ನನಗ್ ಬಹುಮಾನ ಕೊಡ್ಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಅಲ್ಲೇ ಆನ್ಸರ್ ಇದೆ, ನೀವೇನ್ ಮಾಡ್ತಾ ಇಲ್ಲ, ಆನ್ಸರ್ ಹೇಳ್ತಾ ಇಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಏನು? ತನ್ನ ಜನರ ಪಾಪಗಳು ಬಿಡಿಸ್ಬಿಟ್ಟು ಕಾಯುವ ದೇವರು. ಹೆಂಗೆ ಬಿಡಿಸೋದಂದ್ರೆ ಹೆಂಗೆ ಬಿಡಿಸೋದು? ಈಗ ಹೂವ ಬಿಡಿಸ್ತೀರಾ, ಒಂದೇ ಸರಿ ಕಿತ್ಕೊಂಡ್ಬಿಡ್ತೀರಾ? ಒಂದೊಂದಾಗಿ ಬಿಡಿಸ್ತೀವಿ. ಹಂಗಾದ್ರೆ ಮನುಷ್ಯನಲ್ಲಿರುವಂತ ಎಲ್ಲಾ ಪಾಪಗಳನ್ನ ಒಂದೊಂದಾಗಿ ದೇವ್ರು ಏನ್ ಮಾಡ್ತಾನೆ? ಬಿಡಿಸಿ 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 ಕಾಯ್ತಾನೆ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಧ್ಯಾನ ಮಾಡ್ತಾ ಇರೋದು. ಈಗ ಲೂಕಾ ಸುವಾರ್ತೆ ತೆಗೆದುಕೊಳ್ಳೋಣ. ಲೂಕಾ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ ಓದೋಣ.
ನೆಕ್ಸ್ಟ್ ಇನ್ನೊಬ್ರು ಹೋದ್ರಿ. ಹೆದರಬೇಡಿರಿ, ಕೇಳಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಅದೇನೆಂದರೆ ಆ ಹೊತ್ತು ಈ ಹೊತ್ತು ನಿಮಗೋಸ್ಕರ ದಾರಿಯಲ್ಲಿ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೆಕ್ಸ್ಟ್ ಇನ್ನೊಬ್ರು ಹೋದ್ರಿ. ನೆಕ್ಸ್ಟ್ ಇನ್ನೊಬ್ರು ಹೋದ್ರಿ. ಹೆದರಬೇಡಿರಿ, ಕೇಳಿರಿ, ಜನರೆಲ್ಲರೂ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತಾನೆ. ಅದೇನೆಂದರೆ ಆ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಮೆನ್. ನಿಮಗೋಸ್ಕರ ಹಾ ನಿಮಗೆ ಸಾಕು. ಇದಕ್ಕೆ ಹ್ಮ್. ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಸಾಕು. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾ ಇರೋದು ಈ ಮಾತು? ದೇವದೂತರು ಯಾವ ಸಮಯದಲ್ಲಿ ಯಾರಿಗೆ ಹೇಳ್ತಾ ಇರೋದು ಈ ಮಾತು? ಆಮೆನ್. ಪ್ರೈಸ್ ಲಾರ್ಡ್. ನೋಡಿ, ಮೊಟ್ಟ ಮೊದಲು ಕುರುಬರಿಗೆ ಯಾಕೆ ಹೇಳ್ಬೇಕು? ಪ್ರೈಸ್ ಲಾರ್ಡ್. ಮತ್ತೆ ಇನ್ನೊಂದು ವಚನ ನಿಮಗೆ ಹೇಳ್ತೀನಿ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನಲ್ಲಿದ್ದವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿಯೆಂದು ಅವರನ್ನು ಕೇಳಿದರು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ಸಿಂಹಗಳೊಂದಿಗೆ ಹೊರಡುವನು. ಸಾಕಮ್ಮ. ಆಮೆನ್. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರಿಗೆ ಸ್ತೋತ್ರ. ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಏನ್ ಬರ್ದಿದೆ? ಯಾ ಕಡೆಯಿಂದ? ಮೂಡಣ ದೇಶದಿಂದ ಬಂದಿರುತ್ತೆ ಜ್ಞಾನಿ. ಬಂದು ಯಾರ ಮನೆಗೆ ಹೋಗಿದ್ದಾರೆ? ಅರಸನಾದ ಹೆರೋದನ ರಾಜ್ಯದಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವು ನಾವು ಮೂಡಣ ದೇಶದಿಂದ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುಸ್ವಾಮಿ ಹುಟ್ಟುವಾಗ ಆಕಾಶದಲ್ಲಿ ಏನು ಹುಟ್ಟಿದೆ? ಒಂದು ನಕ್ಷತ್ರ ಹುಟ್ಟಿದೆ. ಆ ನಕ್ಷತ್ರ ಹುಟ್ಟಿದಕ್ಕಾಗಿ ಪ್ರೈಸ್ ಲಾರ್ಡ್. ಹಲ್ಲೆ ಈ ದೇವರಿಗೆ ಸ್ತೋತ್ರ. ರಾಜನ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಯೇಸುಸ್ವಾಮಿ ಹುಟ್ಟುವಾಗ ನಕ್ಷತ್ರ ಹುಟ್ಟಿದೆ. ಆ ನಕ್ಷತ್ರ ಏನ್ ಮಾಡೈತೆ? ಇವ್ರನ್ನ ಕರ್ಕೊಂಡು ಬಂದಿದೆ. ಕರ್ಕೊಂಡು ಬಂದು ಇವ್ರೇನ್ ಮಾಡಿದ್ದಾರೆ? ಯೆಹೂದ್ಯನಾಗಿ ಹುಟ್ಟಿದ ಅರಸನು ಯಾರಂದ್ರೆ ಅರಸನ ಮನೆಯಲ್ಲೇ ಹುಟ್ಟಿರ್ಬೋದು ಅಂತೇಳಿ ಅವಾಗ ಏನ್ ಮಾಡಿದ್ರು? ರಾಜನ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯೆಹೂದ್ಯನಿಗೆ ರಾಜನಾಗ್ಬೇಕಂತ ಒಂದು ಅರಸನು ನಿಮ್ಮ ಮಳೆಗಳಲ್ಲಿ ಹುಟ್ಟಿರ್ಬೇಕಲ್ಲ, ಅವನು ಎಲ್ಲಿ ಅಂತ ಕೇಳಿದ್ರು. తెలుగలు ಚೆನ್ನಾಗೈತೆ. యూదులకి రాజుగా పుట్టిన వాణ్ణి మేము చూడవచ్చాము, ఆరాధించి వచ్చాము, పూజించే దానికి వచ్చాము, ಎక్కడ ಪುಟ್ಟ್ಯಾಡು ಅಂತ ಕೇಳ್ತಾರೆ. ಅವಾಗ ಅವನಿಗೆ ರಾಜನಿಗೆ ಭಯ ಆಗುತ್ತೆ. ಮತ್ತೆ ಜೋಯಿಸರನ್ನ ಕರೆಸಿ, ಶಾಸ್ತ್ರಗಳನ್ನ ಕರೆಸಿ, ನೋಡ್ರು ಧರ್ಮಶಾಸ್ತ್ರಗಳು ತೆಗೀರೋ. ಹೌದು, ಅಲ್ಲಿ ಬರೆದಿಲ್ಲ ನೋಡು, ಯೆಹೂದ ಸೀಮೆ ಬೆತ್ಲೆಹೇಮೆ
ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಅಂತೇಳಿ ಅಲ್ಲಿ ಬರೆದಿದೆ. ಆಗ ಈ ಜ್ಞಾನಿಗಳೇನ್ ಮಾಡ್ತಾರೆ, ಮತ್ತೆ ಆ ರಾಜ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಅವನು ಎಲ್ಲಿ ಹುಟ್ಟಿದಾನ ನೋಡ್ಬಿಟ್ಟು ನಮಗೂ ಬಂದು ಏನ್ ಮಾಡ್ರೆ ಹೇಳ್ರಿ ಅಂತ ಹೇಳ್ತಾನೆ. ಅದಕ್ಕಿನ ಅದರ ಮಧ್ಯದಲ್ಲಿ ಕುರುಬರಿಗೆ ಹೆದರಬೇಡಿರಿ, ನಿಮಗೆ ಮಹಾ ಸಂತೋಷವನ್ನು ಶುಭ ಸಮಾಚಾರ ಉಂಟು ಮಾಡುವಂತ ಸಮಾಚಾರ ನಿಮಗೆ ತಿಳಿಸ್ತೀನಿ. ಅದೇನೆಂದ್ರೆ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನ ಏನ್ ಮಾಡಿದ್ದಾನೆ, ಹುಟ್ಟಿದ್ದಾನೆ. ಆತನ ಗುರುತೇನೆಂದ್ರೆ ಒಂದು ಮಗು ಗೋದಲೆಯಲ್ಲಿ ಏನ್ ಮಾಡಿದೆ ಅದನ್ನ ನೀವು ನೋಡ್ತೀರಾ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಆಗ ಕುರುಬರು ಬರ್ತಾರೆ, ಮತ್ತೆ ಜ್ಞಾನಿಗಳು ಕೂಡ ಬರ್ತಾರೆ ಯೇಸು ಸ್ವಾಮಿ ಹತ್ರಕ್ಕೆ. ಪ್ರೈಸ್ ಲಾರ್ಡ್. ಅಪ್ಪ, ಕುರುಬರು ಅಂದ್ರೆ ಮೇಯಿಸುವವರು, ಕುರಿ ಕಾಯುವವರು, ಮೇಯ್ಪನ್ ಮಾರ್, ಮಲಯಾಳದಲ್ಲಿ ಮೇಯ್ಪನ್ ಮಾರ್. ಈಗ ಮೇಯ್ಪನ್ ಮಾರ್ ಅಂದ್ರೆ ಪಾಸ್ಟ್ರು, ಕುರುಬರು ಅಂದ್ರೆ ವಿಶ್ವಾಸಿಗಳು, ಅದರ ಅರ್ಥ. ಆದ್ರೆ ಫಸ್ಟ್ ಹೇಳೋದು ಯಾರಿಗೆ? ಮೇಯ್ಸೋರಿಗೆ, ಕಾಯುವವರಿಗೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಪ್ರೈಸ್ ಲಾರ್ಡ್. ನಾನು ಏನ್ ಕೇಳ್ತಾ ಇದ್ದೀನಂತೆ, ದೇವ್ರಿಗೆ ಸ್ತೋತ್ರ, ಈ ಕುರುಬರಿಗೆ ಅಂದ್ರೆ ಮೇಯ್ಸೋರಿಗೆ, ಕಾಯುವವರಿಗೆ ಫಸ್ಟ್ ದೇವದೂತ ತಿಳಿಸಿದ್ರು. ಆಗ ಇಂಜೇನೆ ಅವ್ರೇನ್ ಮಾಡ್ತಾರೆ, ಯೇಸು ಸ್ವಾಮಿನ ನೋಡೋದಕ್ಕಾಗಿ ಕುರುಬರು ಬಂದು ಮತ್ತೆ ದೇವದೂತರು ಇಳಿದು ಬಂದ್ರಂತೆ. ಈ ಲೂಕನ ಸುವಾರ್ತೆಯಲ್ಲಿ 14ನೇ ವಚನದಲ್ಲಿ 2ನೇ ಅಧ್ಯಾಯದಲ್ಲಿ, ಮೇಲಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವನಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಮತ್ತೆ ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನನ್ನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಕರ್ತನು ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಸಾಕ್ ಹಲ್ಲೆಲೂಯಾ. ಆಶ್ಚರ್ಯಪಟ್ರು. ಬೇಗನೆ ಕುರುಬರು ತಟ್ಟನೆ ಬಂದು ಯೇಸು ಸ್ವಾಮಿನ ಏನ್ ಮಾಡಿದ್ರು, ನೋಡಿದ್ರು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ನೆಕ್ಸ್ಟ್ ಈ ಮತ್ತಾಯ ಸುವಾರ್ತೆಯಲ್ಲಿ 9ನೇ ವಚನದಿಂದ ಓದ್ರಿ. ಇವಾಗ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಲ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ಅವರು ನಕ್ಷತ್ರವನ್ನು ಕಂಡು ಬಂದು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಸಾಕ್ ಹಲ್ಲೆಲೂಯಾ. ಇಲ್ಲಿ ದೇವರಿಗೆ ಸ್ತೋತ್ರ. ನಕ್ಷತ್ರನ ನೋಡಿ ಅಲ್ಲಿ ಒಂದು ಎಲ್ಲಿ ನಿಂತಂತು, ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳ ಕಾಣಿಕೆಯಾಗಿ ಕೊಟ್ಟರು. ದೇವರಿಗೆ ಸ್ತೋತ್ರ. ಚಿನ್ನ ಏನಕ್ಕೆ ಸೂಚಿಸಿ, ಚಿನ್ನ ಒಬ್ರು ಕೊಟ್ರು, ಆಮೇಲೆ ಧೂಪ ಒಬ್ರು ಕೊಟ್ರು, ಆಮೇಲೆ ಏನ್ ಕೊಟ್ರು, ರಕ್ತಬೋಳ ಕೊಟ್ರು. ಈ ಚಿನ್ನ ಏನಕ್ಕೆ ಸೂಚನೆ ತೋರಿಸುತ್ತೆ? ಪರಿಶುದ್ಧತೆಗೆ ಸೂಚಿಸುತ್ತೆ. ಅಂದ್ರೆ ನಾವು ಪರಿಶುದ್ಧರಾಗಿ ದೇವರಿಗೆ ನಮ್ಮನ್ನ ಸಮರ್ಪಿಸಬೇಕು. ಬಂಗಾರ ಎಲ್ಲಿ ಹಾಕಿದ್ರು ಚೇಂಜ್ ಆಗಲ್ಲ. ಅದು ಎಲ್ಲಿ ಹಾಕಿದ್ರು ಬಂಗಾರ ಏನಾಗಲ್ಲ, ಚೇಂಜ್ ಆಗಲ್ಲ. ಎಂತ ಕೆಸರು ಜಾಗದಲ್ಲಿ ಬಿದ್ದರೂ ಕೂಡ ಅದು ಮಿಕ್ಸ್ ಆಗಲ್ಲ.
ಬಂಗಾರ ಬಂಗಾರ ಹಾಗೇನೆ ಇರುತ್ತೆ. ಅದಕ್ಕೆ ನಾವು ಪರಿಶುದ್ಧ ಜೀವನವನ್ನ ನಡೆಸಬೇಕು. ಇನ್ನು ಎರಡನೇದು ಏನಂದ್ರೆ ಧೂಪ. ಧೂಪ ಏನಕ್ಕೆ ಸೂಚನೆ? ಸುವಾಸನೆಗೆ. ಹಂಗೆ ಯಾವ ತರ ಈಗ ಧೂಪ ಹಾಕಿದ ತಕ್ಷಣ ಬೆಂಕಿಯಲ್ಲಿ ಅದು ಏನಾಗುತ್ತೆ, ಸುಡುತ್ತೆ. ಸುಟ್ಟು ಬಿಟ್ಟು ಘಮ 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 ಅಂತ ಹೊಗೆ ಬರುತ್ತೆ, ಸುವಾಸನೆ ಬರುತ್ತೆ. ಅದು ಏನನ್ನ ಸೂಚಿಸುತ್ತದೆ? ಅದು ಏನ್ ಸೂಚಿಸುತ್ತೆ? ನಾವು ಸಾಕ್ಷಿಯಾಗಿರ್ಬೇಕು, ನಮ್ಮ ಒಳ್ಳೆ ಕ್ರಿಯೆಗಳನ್ನ ಸೂಚಿಸುತ್ತದೆ. ಇಂಥ ವ್ಯಕ್ತಿ ತುಂಬಾ ಒಳ್ಳೆಯವರು, ಇಂಥ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯ ಅಂತ ಜನಗಳು ಅವ್ರ ಬಗ್ಗೆ ಹೇಳ್ಬೇಕು. ಅದೇ ಸುವಾಸನೆ. ಅಂದ್ರೆ ನಮ್ಮ ಗುಣಗಳ ಕ್ರಿಯೆಗಳ ಕುರಿತಾಗಿ ಜನಗಳು ಹೇಳ್ಬೇಕು, ಪ್ರಕಟಿಸ್ಬೇಕು. ಈಗ ನಾನು ಹೇಳ್ಬೋದು ನಾನು ಒಳ್ಳೆಯವನು ಅಂತ. ಅದೇ ಇನ್ನೊಬ್ರು ಹೇಳ್ಬೇಕಲ್ಲ, ನನ್ನ ಒಳ್ಳೆ ಸಾಕ್ಷಿಯ ಜೀವನ ನಮ್ಮಲ್ಲಿ ಇರ್ಬೇಕು. ಇನ್ನ ಮೂರನೇದು ಏನು? ರಕ್ತಬೋಳ. ಈ ರಕ್ತಬೋಳ ಅಂದ್ರೆ ಏನು? ದೇವರಿಗೆ ಸ್ತೋತ್ರ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ರಕ್ತಬೋಳ ಅಂದ್ರೆ ಯೇಸು ಸ್ವಾಮಿ ರಕ್ತದಿಂದ ನಮ್ಮನ್ನ ನಾವು ಏನ್ ಮಾಡ್ಕೋಬೇಕು? ಒಬ್ಬ ಮನುಷ್ಯ ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಒಂದು ರಕ್ತ ಏನಾಗ್ಬೇಕು? ಬಲಿ ಆಗ್ಬೇಕು. ಆ ಒಂದು ರಕ್ತನ ಸೂಚಿಸುತ್ತದೆ ರಕ್ತಬೋಳ. ಅಂದ್ರೆ ಕಲರ್ ರೆಡ್ ಸೂಚಿಸುತ್ತದೆ. ಅಂದ್ರೆ ನಾವು ಸಂಪೂರ್ಣವಾಗಿ ದೇವರಿಗೆ ಏನಾಗಿರ್ಬೇಕು? ಬಲಿಯಾಗಿರೋದನ್ನ ತೋರಿಸುತ್ತೆ. ಬಲಿ ಆಗಿದ ತಕ್ಷಣ ಏನ್ ಬರುತ್ತೆ? ರಕ್ತನೇ ಬರೋದು. ಹಂಗೆ ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಏನಾಗ್ಬೇಕು? ನಾವು ಬಲಿಯಾಗಿ ಅರ್ಪಿಸ್ಬೇಕು. ಅದನ್ನ ಸೂಚಿಸುತ್ತದೆ. ದೇವರಿಗೆ ಸ್ತೋತ್ರ. ಇನ್ನು ನಮ್ಮ ಒಂದು ಇದರಲ್ಲಿ ಹೇಳುವಾಗ ಮಗು ಕಲರ್ ಬರ್ಲಿ ಅಂತ ಹೇಳಿ ಈ ಏನು ಕೇಸರಿ ಕಲರ್, ಅದನ್ನೇನಂತಾರೆ? ಕುಂಕುಮ ಗೋರಜ್ನ ಅಂತ ಹೇಳ್ತಾರೆ. ಅದನ್ನ ಕೊಡಿಸ್ತಾರೆ. ಯಾಕೆ? ಮಗು ಕಲರ್ ಬರ್ಲಿ ಅಂತ. ಅದು ಆದ ಅರ್ಥ ಅಲ್ಲ. ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಏನಾಗ್ಬೇಕು? ನಾವು ಬಲಿ ಆಗ್ಬೇಕು. ಬಲಿ ಆಗುವಾಗ ರಕ್ತ ಸುರಿಸಲ್ಪಡುತ್ತದೆ. ಅದನ್ನೇ ರಕ್ತಬೋಳ ಕಾಣಿಕೆಯಾಗಿ ಇವರು ಕೊಟ್ಟರು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಯಾವಾಗ್ಲೂ ದೇವರಿಗೆ ಕಾಣಿಕೆಯಾಗಿ ನಾವು ಇರಬೇಕಂತ ಆ ಒಂದು ಜ್ಞಾನಿಗಳೇ ಬಂದು ಯೇಸು ಸ್ವಾಮಿಗೆ ಏನ್ ಮಾಡಿದ್ದಾರೆ? ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕೂಡ ಏನಾಗ್ಬೇಕು? ಒಂದು ನಮಗೆ ದೇವರು ವರದ ಮಗನು ವರವಾಗಿ ಸಿಕ್ಕಿದ್ರು. ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾನೆ, ಆಲೋಚನೆ ಹೇಳ್ತಾನೆ, ಮತ್ತೇನು ಪರಾಕ್ರಮಿಯಾಗಿ ದೇವರಾಗಿದ್ದಾನೆ, ಮತ್ತೆ ಆಲೋಚನಾ ಕರ್ತನಾಗಿದ್ದಾನೆ, ಯಾವಾಗಲೂ ತಂದೆಯಾಗಿದ್ದಾನೆ, ಇನ್ನೇನು ಸಮಾಧಾನ ಕರ್ತನು ಆಗಿದ್ದಾನೆ ನಮ್ಮ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾಗೆ ಆತನಾಗೆ ಕನ್ನಿಕೆ ಮರಿಯಲಲ್ಲಿ ಹುಟ್ಟಿದರು. ಹಲ್ಲೆಲೂಯಾ. ಬೆತ್ಲೆಹೆಮ್ ಪಟ್ಟಣದಲ್ಲಿ ದೇವರು ಹುಟ್ಟುತ್ತಾರೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಮೊದಲೇ ಹೇಳಿದ ಪ್ರಕಾರ ಆತನು ಹುಟ್ಟಿದನು. ದೇವರಿಗೆ ಸ್ತೋತ್ರ. ಮತ್ತೆ ಆ ಒಂದು ಕನ್ನಿಕೆ ಗರ್ಭಿಣಿ ಆದ್ರೆ ಎಷ್ಟು ಜನ, ಎಷ್ಟು ದೂಷಣೆ, ಎಷ್ಟು ನಿಂದೆ ಆ ಎಮ್ಮನ್ನು ಹೊತ್ತುಕೊಂಡಿದ್ದಾರೆ. ಆದ್ರೆ ಯೇಸುಸ್ವಾಮಿ ಆ ಯೋಸೇಫನು ಕೂಡ ಕನಸಿನಲ್ಲಿ ಹೋಗಿ ಅದು ಹುಟ್ಟುವ ಶಿಶು ಪವಿತ್ರವಾದದ್ದು, ನಾನು ಹುಟ್ಟುತ್ತಾ ಇದ್ದೀನಿ ಎಂಬುದಾಗಿ ಆ ಮನುಷ್ಯನನ್ನ ಆಕೆನ ಸೇರಿಸಿಕೊಳ್ಳುವಂತೆ ದೇವರು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ರೀತಿಯಾಗಿ ಏನ್ ಮಾಡಿದ್ದಾರೆ? ಜನನ ಹೊಂದಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ರು. ಮತ್ತೆ ಎಲ್ಲೋ ಹುಟ್ಟಿದ ಯೇಸು ಸ್ವಾಮಿನ ನಾವೇನಕ್ಕೆ ಆಚರಿಸ್ಬೇಕು? ಯಾರು ತನ್ನ ಜೀವಿತವನ್ನ ಯೇಸು ಸ್ವಾಮಿಗಾಗಿ ಒಪ್ಪಿಸ್ಕೊಟ್ಟು ನಾನು ಪಾಪ ಬಿಟ್ಟು
ಇವತ್ತಿಂದ ಯೇಸು ಸ್ವಾಮಿ ಮಗಳಾಗಿ ಮಗನಾಗಿ ಜೀವಿಸ್ತೀನಿ ಅಂತ ಯಾರು ತನ್ನನ್ನ ಒಪ್ಪಿಸ್ಕೊಡ್ತಾರೋ, ಬಲಿಯಾಗಿ ಮೊದಲನೇದಾಗಿ ಪರಿಶುದ್ಧವಾಗಿ ತಾನು ಮಾಡಿದ ಎಲ್ಲಾ ತಪ್ಪುಗಳನ್ನ ಅರಿಕೆ ಮಾಡಿ ಬಿಟ್ಬಿಡ್ಬೇಕು. ಸಂಪೂರ್ಣವಾಗಿ ನಮ್ಮ ಕ್ರಿಯೆಗಳಿಂದ ನಮ್ಮ ಏನೇನು ಕ್ರಿಯೆಗಳೆಲ್ಲ ಇದೆಯೋ ಅದೆಲ್ಲ ದೇವ್ರಿಗಾಗಿ ಬಿಟ್ಬಿಡ್ಬೇಕು. ಮೂರನೇದಾಗಿ ಸಂಪೂರ್ಣವಾಗಿ ನಾವು ದೇವ್ರಿಗಾಗಿ ಏನ್ ಮಾಡ್ಬೇಕು? ಬಲಿ ಆಗ್ಬೇಕು, ಅಂದ್ರೆ ಒಪ್ಪಿಸಿಕೊಡ್ಬೇಕು. ದೀಕ್ಷಾಸ್ಥಾನ ತಕೊಂಡು ಯೇಸು ಮಕ್ಕಳಾಗಿ ನಾವು ಜೀವಿಸ್ಬೇಕು. ಆಗ ನಮ್ಮ ಹೃದಯ ಎಂಬ ಗೋದಲೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಹುಟ್ಟುತ್ತಾರೆ. ಹಲ್ಲೆಲೂಯಾ. ನಮ್ಮ ಹೃದಯ ಎಂಬ ಗೋದಲೆಯಲ್ಲಿ ಯೇಸು ಸ್ವಾಮಿ ಏನಾಗಿರ್ಬೇಕು? ಹುಟ್ಟಿರ್ಬೇಕು. ಯಾವಾಗಲೂ ನಮ್ಮ ಹೃದಯ ಎಂಬ ಗೋದಲೆಯಲ್ಲಿ ಯೇಸು ಸ್ವಾಮಿ ಇರ್ಬೇಕು. ಹಲ್ಲೆಲೂಯಾ. ಇದ್ರೆ ಜ್ಞಾನಿಗಳು ಬರ್ತಾರೆ, ಕುರುಬರು ಬರ್ತಾರೆ, ಎಲ್ಲಾರು ಬರ್ತಾರೆ, ದೇವದೂತರು ಬರ್ತಾರೆ, ದೇವರ ಪ್ರಸನ್ನತೆ ಕೂಡ ಬರುತ್ತೆ. ನೀನ್ ನಿಜವಾಗೂ ದೇವರ ಮಗನಾಗಿದ್ರೆ ನಿನ್ನಲ್ಲಿ ಯೇಸು ಸ್ವಾಮಿ ವಾಸ ಮಾಡ್ತಾನೆ. ಯೇಸು ಸ್ವಾಮಿ ವಾಸ ಮಾಡಿದ್ರೆ ಪರಲೋಕನೇ ನಿನ್ನ ಹತ್ರ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನು ನನ್ನ ಒಳಗಡೆ ಜನಿಸಿದ್ದಾನೆ. ಇವತ್ತು ತುಂಬಾ ಜನ ಏನ್ ಮಾಡ್ತಾರೆ? ಈ ತರ ಟ್ರೀಗಳು ಬಿಟ್ಟು ಒಂದು ಹುಲ್ಲು ಗುಡಿಸಿಕ್ಬಿಟ್ಟು ಯೇಸು ಸ್ವಾಮಿ ಗೊಂಬೆಗಳನ್ನ ಇಕ್ಕಿರ್ತಾರೆ, ಮೇಲೆ ಸ್ಟಾರು ಕಟ್ಟಿರ್ತಾರೆ. ನಾವು ಕೂಡ ಏನ್ ಮಾಡಿದ್ದೀವಿ? ಸ್ಟಾರ್ ಕಟ್ಟಿದ್ದೀವಿ, ಟ್ರೀ ಎಲ್ಲ ಇಕ್ಕಿದ್ದೀವಿ, ಬಲೂನ್ಸ್ ಎಲ್ಲ ಇಕ್ಕಿದ್ದೀವಿ. ಅರ್ಥ ಆಯ್ತಾ? ಅದೆಲ್ಲ ಕ್ರಿಸ್ಮಸ್. ಆಡಂಬರ ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನು ನನ್ನೊಳಗಡೆ ಇದ್ದಾನ ಅಂತ ಚೆಕ್ ಮಾಡ್ಕೊಳ್ಳುವ ದಿನ ಇದು. ನನ್ನ ಒಳಗಡೆ ಯೇಸು ಸ್ವಾಮಿ ಹುಟ್ಟಿದ್ದಾನ ಅಂತ ನಾವು ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳುವಂತ ದಿನ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಂದು ವೇಳೆ ನೀನಿನ್ನೂ ತಪ್ಪಸ್ ನೋಡು, ಕೆಟ್ಟದ್ದು ಬೇಡ, ಒಳ್ಳೇದು ಬೇಕು. ಮೊಸರು, ಜೇನುತುಪ್ಪ ಎರಡು ಸೂಚನೆ. ಏನು? ಕೆಟ್ಟದ್ದು ಬೇಡ, ಒಳ್ಳೇದು ಬೇಕು. ಯೇಸು ಸ್ವಾಮಿ ಊಟ ಯಾವುದು? ಮೊಸರು, ಜೇನುತುಪ್ಪ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯ್ತಾನೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಇನ್ನೂ ನಮ್ಮಲ್ಲಿ ಪಾಪಗಳಿದ್ರೆ, ಇನ್ನೂ ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಇಲ್ಲಾಂದ್ರೆ, ನಾವು ಇವತ್ತು ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಬಿಟ್ಟು ಯೇಸು ಸ್ವಾಮಿನ ನಿನ್ನ ಒಳಗಡೆ ಏನ್ ಮಾಡ್ಬೇಕು? ಸೇರ್ಸ್ಕೋಬೇಕು. ದೇವರು ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ಸರ್ವಶಕ್ತನಾದ ದೇವ, 2024ನೇ ವರ್ಷದ ಹಿಂದೆ ಕರ್ತನೆ ಈ ಭೂಮಿಗೆ ಮನುಷ್ಯನಾಗಿ ಹುಟ್ಟಿ ಬಂದು ನಮ್ಮ ಪಾಪಗಳಿಗೋಸ್ಕರವಾಗಿ ಕರ್ತನೆ 2000 ವರ್ಷಗಳ ಹಿಂದೇನೆ ಈ ಭೂಮಿಗೆ ಬಂದು ಮನುಷ್ಯನಾಗಿ ಜನಿಸಿದ ದೇವರೇ ಸ್ತೋತ್ರಪ್ಪ. ಇವತ್ತು ಕರ್ತನೆ ಹೌದಪ್ಪ, ಜ್ಞಾನಿಗಳು ಬಂದು ಬಂಗಾರ, ಸಾಮ್ರಾಣಿ, ಬೋಳ ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ ಅದನ್ನ ಕರ್ತನೆ ನಾವು ಕೂಡ ಅಪ್ಪ ಪರಿಶುದ್ಧರಾಗಿ, ಒಳ್ಳೆ ಸಾಕ್ಷಿ ಉಳ್ಳವರಾಗಿ, ಒಳ್ಳೆ ನಡತೆ ಉಳ್ಳವರಾಗಿ, ನಮ್ಮನ್ನು ಸಂಪೂರ್ಣವಾಗಿ ಬಲಿಯಾಗಿ ಒಪ್ಪಿಸಿಕೊಡುವಂಥವರಾಗಿ ನಾವು ಇರಬೇಕೆಂಬ ಸತ್ಯವನ್ನ ನಾವು ಇವತ್ತು ಕರ್ತನೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ದೇವರೇ ಈ ವರ್ಷದಲ್ಲಿ ಸ್ವಾಮಿ ಇನ್ನೂ ಪಾಪದಲ್ಲಿ, ಇನ್ನೂ ಒಳ್ಳೆ ಸಾಕ್ಷಿ ಇಲ್ಲಾಂದ್ರೆ, ಇನ್ನೂ ಕರ್ತವ್ಯ ನಿನಗೆ ಬಲಿಯಾಗಿ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿ ಪರಿಶುದ್ಧರಾಗಿ ಕರ್ತನೆ ಜೀವಿಸುವುದಕ್ಕೆ ನಮಗೂ ಎಲ್ಲರಿಗೂ ಸಹಾಯ ಮಾಡಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಈ ಹೊಸ ವರ್ಷದಲ್ಲಿ ದೇವರೇ ಇವರ ಹೃದಯದಲ್ಲಿ ನೀನು ಇರಬೇಕಪ್ಪ, ನಿನಗೆ ಸ್ತೋತ್ರ. ಹುಟ್ಟಬೇಕಪ್ಪ, ನಿನಗೆ ಸ್ತೋತ್ರ. ಇನ್ನು ಯಾರ್ಯಾರು ಕರ್ತನೇ ಅಪ್ಪ ಪಾಪದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಬಂಧನದಲ್ಲಿದ್ದಾರೋ, ಕರ್ತವ್ಯ ಶಾಪದಲ್ಲಿದ್ದಾರೋ ಅವರೆಲ್ಲ ಏಸಪ್ಪ ಕರ್ತನೆ ಈ ಒಂದು ರಕ್ಷಣೆಯಲ್ಲಿ ಬರಲಿ, ಕರ್ತನೆ ಈ ಒಂದು ಸಮಾಧಾನದಲ್ಲಿ ಬರಲಿ. ಈ ಒಂದು ಕರ್ತನೆ ಅಪ್ಪ ಹಲ್ಲೆಲೂಯಾ ಅವ್ರ ಹೃದಯದಲ್ಲಿ ನೀನು ಹುಟ್ಟಬೇಕಪ್ಪ. ಆ ಥರ ನೀನು ಸಹಾಯ ಮಾಡು. ಪ್ರಾರಂಭದಿಂದ ಕೊನೆವರೆಗೂ ನೀವೆದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ಈ ಕ್ರಿಸ್ಮಸ್ ಕರ್ತನೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರುವ ಎಲ್ಲ ಮಕ್ಕಳನ್ನ ಮತ್ತೊಂದು ಆವೃತ್ತಿ ದೇವರೇ ನೀನು ಆಶೀರ್ವದಿಸಪ್ಪ. ಪ್ರಾರಂಭದಿಂದ ಕೊನೆವರೆಗೂ ನೀವೆದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸಪ್ಪ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸಪ್ಪನ ಕೃಪೆಯು,
ಇದುವರೆಗೂ ನಡೆಸಿದಂತ ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹಾಯವು ಯಾವಾಗಲೂ ಸದಾಕಾಲವು ಸೇರಿಬಂದ ಎಲ್ಲರಲ್ಲಿಯೂ ಯಾವಾಗಲೂ ಹೀಗೆ ಇರಲಿ. ಆಮೇಲೆ ನನ್ನ ಮನವೇ ಕರ್ತನನ್ನು ಕೊಂಡಾಡು, ಸರ್ವೇಂದ್ರಿಗಳ ತನ್ನ ಪರಿಶುದ್ಧ ನಾಮನಕ್ಕೆ ನನ್ನ ಮನವೇ ಕರ್ತನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನಾದರೂ ಮರೆಯದ. ಆಮೇಲೆ ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈಗ ನಾವು ಹ್ಯಾಪಿ ಕ್ರಿಸ್ಮಸ್ ಈ ಒಂದು ಸೆಲೆಬ್ರೇಟ್ ಮಾಡಿ ನಾವು ಈ ಕೇಕನ್ನು ಕಟ್ ಮಾಡೋಣ. ಎಲ್ಲರೂ ಚಪ್ಪಾಳೆ ಹೊಡೀರಿ. We wish you a Merry Christmas, Merry Christmas, Merry Christmas. We wish you a Merry Christmas and a Happy New Year, and a Happy New Year, and a Happy New Year. We wish you a Merry Christmas and a Happy New Year. Merry Christmas, Happy New Year. Merry Christmas. Praise Lord, Hallelujah.